ಪ್ರಜಾಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ. ಲಕ್ಷ್ಮೇಶ್ವರದ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಬೆಂಬಲ ಸೂಚಿಸದೆ ಕಾಂಗ್ರೆಸ್ ಅಭ್ಯರ್ಥಿ ಪರದ ಮತ ಚಲಾಯಿಸಿದ 4ನೇ ವಾರ್ಡಿನ ಜೆಡಿಎಸ್ ಸದಸ್ಯ ಮುಸ್ತಾಕ್ ಅಹಮದ್ ಸಿರಟ್ಟಿ ಅವರ ವಿರುದ್ಧ ಪಕ್ಷದ ಜಿಲ್ಲಾ ಮತ್ತು ರಾಜ್ಯ ಘಟಕದ ಅಧ್ಯಕ್ಷರ ಸೂಚನೆ ಮೇರೆಗೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಪಕ್ಷದ ಸಿರಹಟ್ಟಿ ಮಂಡಲದ ಜೆಡಿಎಸ್ ಅಧ್ಯಕ್ಷ ಶಂಕರಣ್ಣ ಬಾಳಿಕಾಯಿ ತಿಳಿಸಿದರು. ಈ ಕುರಿತು ಶುಕ್ರವಾರ ಅವರು ತಮ್ಮ ನಿವಾಸದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು. ಪಕ್ಷದ ತಾಲೂಕು ಘಟಕದ ಅಧ್ಯಕ್ಷ ಪ್ರವೀಣ್ ಬಾಳಿಕಾಯಿ, ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಜಾಕೀರ್ ಹುಸೇನ್ ಹವಾಲ್ದಾರ್ ಅವರು ಕೂಡ ಸಹ ಇದೇ ಸಂದರ್ಭದಲ್ಲಿ ಮಾತನಾಡಿದರು. ಇಸಾಕ್ ಅಹಮದ್ ಪತ್ತೇಖಾನ್ ಅವರ ಯೂನುಸ್ ನಾಲ್ಬಂದ್ ಇದ್ದರು. ವರದಿ ನಾಗರಾಜ್ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಮೊನ್ನೆ ನಡೆದಂತಹ ಲಕ್ಷ್ಮೇಶ್ವರದ ಪುರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ ನಡೆದಂತಹ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ನಮ್ಮ ಹೊಂದಾಣಿಕೆಯ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ವತಿಯಿಂದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಯ ಸಂದರ್ಭದಲ್ಲಿ ನಮ್ಮ ಪಕ್ಷದ ಪುರಸಭೆಯ ಸದಸ್ಯರಾದಂತಹ ಪ್ರವೀಣ್ ಬಾಳಿಕಾಯಿ ಅವರು ಹಾಗೂ ಮುಸ್ತಾಕ್ ಅಹಮದ್ ಸಿರಟ್ಟಿ ಅವರನ್ನು ನಾವು ಇದು ಮಾಡಿದ್ವಿ. ಅದರ ಪ್ರಕಾರ ಅವತ್ತು ಎಲೆಕ್ಷನ್ ಆಗುವವರೆಗೂ ಮುಸ್ತಾಕ್ ಅಹಮದ್ ಸಿರಟ್ಟಿ ಅವರು ನಮ್ಮ ಜೊತೆಯಲ್ಲೇ ಇದ್ದು ನಮ್ಮ ಜೊತೆಯಲ್ಲೇ ಇದು ಮಾಡಿಕೊಂಡು ವೋಟಿಂಗ್ ಸಮಯದಲ್ಲಿ ಮುಸ್ತಾಕ್ ಅಹಮದ್ ಸಿರಟ್ಟಿ ಅವರು ಕಾಂಗ್ರೆಸ್ ಪರ ತಮ್ಮ ಮತವನ್ನು ಸೂಚಿಸಿದ್ದಕ್ಕಾಗಿ ಅವರಿಗೆ ನಾವು ಕಾನೂನು ಕ್ರಮ ತಗೋಬೇಕು ಅಂತಂದು ವಿಚಾರ ಮಾಡಿವಿ. ಇದನ್ನು ನಾವು ಅಧ್ಯಕ್ಷರಿಗೂ ಮೇಲೆ ಕಳಿಸಿವಿ, ಮೇಲೆ ರಾಜ್ಯಾಧ್ಯಕ್ಷರಿಗೂ ಈ ವಿಷಯವನ್ನು ತಿಳಿಸಿವಿ. ಲಕ್ಷ್ಮೇಶ್ವರ ಪುರಸಭೆಯ ಒಂದು ಚುನಾವಣೆಯಲ್ಲಿ ನಮ್ಮ ಒಂದು ಜೆಡಿಎಸ್ನ ಸದಸ್ಯರಾದಂಥ ಮುಸ್ತಾಕ್ ಅಹಮದ್ ಸಿರಟ್ಟಿ ಅವರು ಆ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಕೈ ಎತ್ತುವ ಮೂಲಕ ಒಂದು ಮತದಾನ ಮಾಡಿದರು.